ಇಟ್ಸ್ ಆಲೂ ಬಿರಿಯಾನಿ. ಪಾತ್ರೆ ತೊಳಿ ಡಿಪಾರ್ಟ್ಮೆಂಟ್ ನಂದು, ನಾನೇ ಪಾತ್ರೆ ತೊಳಿತೀನಿ. ಇಲ್ಲ, ನಾನು ವೆಜ್ ಬಿರಿಯಾನಿನೇ ಅಲ್ಲ. ತಲೆ ಒಡೆದು ಅಂತ ಅಂದ್ರೆ ಆಕ್ಚುಲಿ ಹಿಂಗ್ ಮಾಡಿ ಹಾಕೋದಕ್ಕೆ ನಾವು ತಲೆ ಒಡೆದು ಅಂತ ಹೇಳ್ತೀವಿ. ಮನುಷ್ಯ ಅಂದ್ಮೇಲೆ ತಪ್ಪಾಗಿ ಆಗತ್ತೆ. ಎಷ್ಟು ಸತಿ ಮಾಡಿದೀವಿ ಅಬ್ಸರ್ವೇಷನ್ ಹೆಂಗಿದೆ ಅನ್ನಕ್ಕೆ ಒಂದು ಸತಿ ನೋಡ್ಕೊಂಡಿಲ್ಲ. ತಪ್ಪು ಮಾಡೋದು ಸಹಜ ಕಡೆ. ಹಸಿಮೆಣಸಿಕಾಯಿನ ಬೀನ್ಸ್ ತರ ಹಾಕ್ತಾಳೆ. ನಡೆಯೋ ಮನುಜ. ಆಲೂಗಡ್ಡೆ ಹಾಕ್ಲಾ? ಆಲೂಗಡ್ಡೆ ಬೇಡ ಈಗ. ಓಕೆ. ಜಸ್ಟ್ ಲೈಕ್ ಹಲೋ ನಮಸ್ಕಾರ. ಇವತ್ತು ಭಾನುವಾರ ಮತ್ತೊಂದು ಕಡೆ ಹೋಗ್ತಾ ಇಲ್ಲ, ಮನೆಯಲ್ಲೇ ನಾವು ಒಂದು ಸ್ಪೆಷಲ್ ಟ್ರೈ ಮಾಡ್ತಾ ಇದ್ದೀವಿ. ಅದೇನಪ್ಪ ಅಂದರೆ ಬಿರಿಯಾನಿ. ಓಕೆ, ಬಿರಿಯಾನಿ ಅಂದ್ಕೂಡಲೇ ನಾವು ಏನು ತರಿಸ್ತಾ ಇಲ್ಲ, ಮನೇಲೆ ಮಾಡ್ತಾ ಇದ್ದೀವಿ. ಚಿಕನ್ ಬಿರಿಯಾನಿನೂ ಅಲ್ಲ, ನಾನ್ ವೆಜ್ ಬಿರಿಯಾನಿನೂ ಅಲ್ಲ, ಇಟ್ಸ್ ಆಲೂ ಬಿರಿಯಾನಿ. ಇಲ್ಲ, ನಾನು ವೆಜ್ ಬಿರಿಯಾನಿನೇ ಅಲ್ಲ, ಬಿರಿಯಾನಿ ಪಲಾವ್ ಅಂತ ಹೇಳ್ತಾರೆ. ಬಟ್ ಅಲ್ಲ, ಆ್ಯಕ್ಚುಲಿ ಪಲಾವ್ ಬೇರೆ, ವೆಜ್ ಬಿರಿಯಾನಿನೇ ಬೇರೆ, ಪ್ರೊಸೀಜರ್ ಬೇರೆ ಬೇರೆ ಇರುತ್ತೆ. ಎಕ್ಸಾಕ್ಟ್ಲಿ ಅಲ್ವಾ? ನೋಡ್ತಾ ಗೊತ್ತಾಗುತ್ತೆ. ಯಾಕೆಸ್ ಇದು ಮಾಡೋಕ್ಕೊಂದು ಎಷ್ಟು ಟೈಮ್ ಬೇಕಮ್ಮ? ಅಪ್ಪ, ಇದಕ್ಕೆ ಆಕ್ಚುಲಿ ಮಾಡಕ್ ಒಂದು 2 ಗಂಟೆ 3 ಗಂಟೆ ಬೇಕು. ಆಕ್ಚುಲಿ ಮಾಡೋದು ತುಂಬಾ ಈಸಿ, ಬಟ್ ಅದನ್ನ ಮ್ಯಾರಿನೇಟ್ ಮಾಡೋದು, ಸ್ವಲ್ಪ ತಿಡೋದು, ಅದ್ ಪ್ರೊಸೀಜರ್ ಸ್ವಲ್ಪ ಏನಂತ ಅಂದ್ರೆ ವೆಯ್ಟಿಂಗ್ ಟೈಮ್ ಜಾಸ್ತಿ ಇದೆ. ಫಸ್ಟ್ ಏನ್ ಮಾಡ್ತಿದ್ಯಾ? ಫಸ್ಟು ಆಲೂಗಡ್ಡೆ ಆಲ್ರೆಡಿ ನಾನು ತೊಳ್ಕೊಂಡ್ಬಿಟ್ಟಿದ್ದೀನಿ. ಸೊ ಜಸ್ಟ್ ಏನಿಲ್ಲ, ಇದನ್ನೆಲ್ಲ ಪೀಲ್ ಮಾಡಿ 2 ಪೀಸ್ ಮಾಡಿ ಇಟ್ಕೊಂತೀನಿ. ಚೀಸ್ ದೊಡ್ಡದಿತ್ತು ಅಂತ ಅಂದ್ರೆ 2 ಪೀಸ್ ಮಾಡ್ಕೊಂಡ್ರೆ ಸಾಕು. ತುಂಬಾ ದೊಡ್ಡದಿದ್ರೆ ಒಂದು 3 ಪೀಸ್ ಮಾಡ್ಕೊಳ್ಳಿ. ಅದೇ ಈ ತರಕಾರಿ ಕಟ್ ಮಾಡೋ ಡಿಪಾರ್ಟ್ಮೆಂಟ್ ಎಲ್ಲ ಆ್ಯಕ್ಚುಲಿ ಸೌಜನ್ಯಂದು. ಅದೇ ವಿಲಾಗ್ ಮಾಡ್ತಾ ಇದ್ದೀನಿ ಅಂತ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ನಾನು ತರಕಾರಿ ಅಥವಾ ಕಟ್ ಮಾಡಿಬಿಟ್ರೆ ಅರ್ಧ ವೇಸ್ಟೇಜೇ ಮಾಡಿಬಿಟ್ಟಿರ್ತೀನಿ. ಆನಿಯನ್ ಕೆಳಗೆ ತನಕ ಕುಯ್ದೇ ಇರಲ್ಲ. ಆಯಿತಾ? ಆಮೇಲೆ ಆಲೂಗಡ್ಡೆ ಹಿಂಗೆ ಸಿಪ್ಪೆ ಸುಲಿವಾಗಲೇ ಅರ್ಧ ಆಲೂಗಡ್ಡೆ ವೇಸ್ಟ್ ಮಾಡಿಬಿಟ್ಟಿರ್ತೀನಿ. ನಮ್ಮ ಅಪ್ಪನೂ ಬೈತಿರ್ತಾಳೆ, ಇವಳು ಬೈತಿರ್ತಾಳೆ. ಸೊ ಹಾಗಾಗಿ ಕಟ್ಟಿಂಗ್ ಡಿಪಾರ್ಟ್ಮೆಂಟು ಅವಳದು, ಪಾತ್ರೆ ತೊಳಿ ಡಿಪಾರ್ಟ್ಮೆಂಟು ನಂದು, ನಾನೇ ಪಾತ್ರೆ ತೊಳಿತೀನಿ. ಓಕೆ, ಇವಾಗ ಏನು ಮಾಡ್ತಿದ್ಯಾ? ಈಗ ಆಲೂಗಡ್ಡೆ ಹೆಚ್ಕೊಂಡಿದ್ದಾಯ್ತು, ಅಕ್ಕಿನ ನೆನೆ ಹಾಕೊಂಡ್ಬಿಡೋಣ. ಆಯ್ತಾ? ಸೊ ಅಕ್ಕಿ ಬಂದ್ಬಿಟ್ಟು ಇದು ಬಾಸುಮತಿ. ಎಷ್ಟು ಹಾಕ್ತಿದ್ಯಾ? ನನಗೆ 1 ಲೋಟ ಹಾಕ್ತೀನಿ, ನಮ್ಮಿಬ್ರಿಗೆ ಸಾಕು 1 ಲೋಟ. ಅಂದರೆ ಅಕ್ಕಿ ಜೊತೆ ಏನೋ ಆಲೂಗಡ್ಡೆನೂ ಇರೋದ್ರಿಂದ ನೋಡ್ಕೊಂಡು ಹಾಕಬೇಕು ಮಾಮೂಲಿ. ಇಲ್ಲಾಂದರೆ ಆಲೂಗಡ್ಡೆನೂ ಹೊಟ್ಟೆ ತುಂಬುತ್ತೆ, ಅಕ್ಕಿನೂ ಹೊಟ್ಟೆ ತುಂಬುತ್ತೆ. ಸೊ ಫುಲ್ಲು ಒಂದು ಅಕ್ಕಿ ಹಾಕೊಂಡ್ಬಿಡ್ತೀನಿ. ಅದೇನಂತೆ ತಲೆ ಒಡೆದು ಅಂತ ಅಂದರೆ ಆ್ಯಕ್ಚುಲಿ ಹಿಂಗೆ ಮಾಡಿ ಹಾಕೋದಕ್ಕೆ ನಾವು ತಲೆ ಒಡೆದು ಅಂತ ಹೇಳ್ತೀವಿ. ಇವನಿಗೆ ತಲೆ ಒಡೆದೊಂದು ಅಕ್ಕಿ ಹಾಕು ಅಂತಂದರೆ ನಾನು ತಲೆ ಹೊಡಿತಾನೆ ಬಿಟ್ರೆ ಅವನೇ ತಲೆ ಒಡೆದೊಂದು ಅಕ್ಕಿ ಬಾಸುಮತಿ ಅಕ್ಕಿನ ಈಗ ಒಂದು 3 ಸತಿ ತೊಳೆದು ನೀಟಾಗಿ ನೆನೆಯಕ್ಕೆ ಹಾಕಿದ್ದೀನಿ. ಒಂದು 30 to 45 ಮಿನಿಟ್ಸ್ ಇದನ್ನ ನೆನೆಸ್ಕೊಂಬಿಡೋಣ. ನಾನು ಆನಿಯನ್ ಕಟ್ ಮಾಡ್ಕೊತೀನಿ. ಆನಿಯನ್ನು ಇದು ಬಿರಿಸ್ಟಾ ಅಂತ ಹೇಳಿ ಮಾಡ್ತೀವಿ. ಬಿರಿಸ್ಟಾ ಅಂದರೆ ಎಣ್ಣೆಲಿ ಚೆನ್ನಾಗಿ ಮೇಲ್ಗಡೆ ಹಿಂಗೆ ಉದುರಿಸೋಕ್ಕೆ, ಮತ್ತು ಈಗ ಮ್ಯಾರಿನೇಷನ್ಗೂ ಬೇಕಾಗತ್ತದು. ಮೀನ್ವೈಲ್ ನಂದು ಏನೋ ಪುದೀನ ಮತ್ತು ಕೊತ್ತಂಬರಿ ಆಗಿದೆ. ಸೊ ಪುದೀನ ಏನಿಲ್ಲ ಅಂದ್ರೆ ಒಂದು ಹಿಡಿಯಷ್ಟು ಪುದೀನ ಬಿಡಿಸಾದ್ಮೇಲೆ, ಕೊತ್ತಂಬರಿ ಎಷ್ಟು ಒಂದು ಹಿಡಿಯಷ್ಟು ಕೊತ್ತಂಬರಿ ಅಲ್ವಾ? ಹೌದು. ಸೊ ಅದು ಅಷ್ಟೇ, ಶ್ರವಣ್ ಒಂದು ಸತಿ ಮ್ಯಾರಿನೇಷನ್ಗೂ ಬೇಕು, ಆಮೇಲೆ ಅಲ್ಲಿ ಗಾರ್ನಿಶಿಂಗ್ ಬೇಕು. ಒಂದು ಹಿಡಿಯಷ್ಟು ಎಲ್ಲದಕ್ಕೂ ಸೇರಿಸಿ ಇಷ್ಟಾಗತ್ತೆ. ತೊಳ್ಕೊಳ್ಳೋಣ. ಇದು ಈರುಳ್ಳಿ ಹೆಂಗೆ ಸ್ಲೈಸ್ ಅಲ್ವಾ? ಈರುಳ್ಳಿ ಸಣ್ಣಗೆ ಸ್ಲೈಸ್ ಮಾಡ್ಕೋಬೇಕು. ಆಮೇಲೆ ನಾನು ನೆಕ್ಸ್ಟ್ ಪೀಸಲ್ಲಿ ತೋರಿಸ್ತೀನಿ ಯಾವ ಸೈಡಿಂದ ಹೆಚ್ಚಬೇಕು ಬಿರಿಸ್ಟಾಗೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಸ್ಲೈಸ್ ಯೂಶಲಿ ಹೆಂಗ್ ಮಾಡ್ತಾರೆ ಎಲ್ಲರೂ ಅಂತ ಅಂದ್ರೆ, ನಾವು ಮಾಡ್ಬೇಕಾದ್ರೆ ಎಲ್ಲರೂ ಈ ತರ ಮಾಡ್ತೀವಲ್ವಾ. ಸೊ ಬಿರಿಸ್ಟಾಗಿ ಹಿಂಗ್ ಮಾಡಬಾರ್ದು, ಈ ಸೈಡಿಂದ ಮಾಡಬೇಕು. ಸೊ ಇಷ್ಟೊಂದು ಗೊತ್ತಿತ್ತು ನಿಮಗೆ? ಹಿಂಗೆ ನಾವು ನಿನಗೆ ಗೊತ್ತಿರ್ಲಿಲ್ಲ? ದೇವರನಿಗೂ ನಂಗೆ ಗೊತ್ತಿರ್ಲಿಲ್ಲ. ಚೆನ್ನಾಗಿ ತಿಂತಾನೆ ಕುತ್ಕೊಂಡು ಏನಿಷ್ಟ ಅಂದ್ರೆ ಬಿರಿಯಾನಿ ಅಂತಾನೆ, ಅದು ಆಲೂ ಬಿರಿಯಾನಿ ಅಂತಾನೆ. ಇಷ್ಟು ಸತಿ ಮಾಡಿದೀವಿ. ಅಬ್ಸರ್ವೇಷನ್ ಹೆಂಗಿದೆ ಅನ್ನಕ್ಕೆ ಒಂದು ಸತಿ ನೋಡ್ಕೊಂಡಿಲ್ಲ. 2 ಸ್ಪೂನ್ ಅಷ್ಟು ಹಸಿ ಮೆಣಸಿನ್ಕಾಯಿನ ಜಜ್ಜಿ ಹಾಕೊಬೇಕು. 3 ಮೆಣಸಿನ್ಕಾಯಿ ತಗೋಬಹುದು, ಹಸಿರು ಮೆಣಸಿನ್ಕಾಯಿ, ಯಾಕಂದ್ರೆ ನಾವು ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ತೀವಿ. ಸೊ ನೀನೊಂದು ದೊಡ್ಡದಾದ್ರೆ ಒಂದು 2 ತಗೋ, ಇಲ್ಲ ಅಂದ್ರೆ ಒಂದು 3 ತಗೊಂಡು ಪೇಸ್ಟ್ ಮಾಡ್ತೀವಿ. ಈಗ ಎಷ್ಟು ತಗೊಳ್ಳಿ? 3 ತಗೋ. 3 ತಗೊಂತೀನಿ. ನಾವು ಸ್ವಲ್ಪ ಖಾರ ಜಾಸ್ತಿ, ಅಂದ್ರೆ ನಮ್ಮೂಳಿಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತೆ ಬೀನ್ಸ್ ನಡುವೆ ವ್ಯತ್ಯಾಸ ಗೊತ್ತಾಗಲ್ಲ. ಸೊ ಅವಳು ಹಸಿಮೆಣಸಿನ್ಕಾಯಿನ ಬೀನ್ಸ್ ತರ ಹಾಕ್ತಾಳೆ. ಓಕೆ, ಅದೇನು ಬಿರಿಸ್ಟಾಗೋ ಬರಿಸ್ಟಾಗೋ ನಾವು ಈರುಳ್ಳಿನ ನೂಡಲ್ಸ್ ಥರ ಸಪ್ರೇಟ್ ಮಾಡ್ಕೋಬೇಕು. ಬಿರಿಸ್ಟಾ. ಓಕೆ, ಈಗ ಇದನ್ನ ನಾನು ಎಣ್ಣೆಗೆ ಇಟ್ಕೊಂಡಿದ್ದೆ. ಸೊ ಎಣ್ಣೆಲಿ ಫ್ರೈ ಮಾಡ್ತಾ ಇದ್ದೀವಿ. ಇಷ್ಟು ಈರುಳ್ಳಿದೆ, ಫ್ರೈ ಮಾಡಿದ್ಮೇಲೆ ಇಷ್ಟೇ ಇಷ್ಟ ಆಗತ್ತೆ.
ಲಾಸ್ಟ್ ಟೈಮ್ ಹಾಳು ಮಾಡಿಬಿಟ್ಟಿದ್ದೆ. ಈ ಸತಿ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಈ ಆಯಿಲ್ನ ನೀವು ಅದಾದಮೇಲೆ ಇಟ್ಕೊಂಡಿರ್ಬೇಕು, ಯಾಕಂದ್ರೆ ಇದೇ ಆಯಿಲ್ನ ನಾವು ಆಮೇಲೆ ಬಿರಿಯಾನಿಗೆ ಹಾಕ್ತೀವಿ. ಸೊ ಲಾಸ್ಟ್ ಟೈಮ್ ಆನಿಯನ್ ಹೆಂಗೆ ಫ್ರೈ ಮಾಡಿದ್ದೆ ಅಂತ ಅಂದರೆ ನನಗೆ ಇವ್ನು ಫ್ರೈ ಮಾಡಿ ಕೊಟ್ಮೇಲೆ ಚಾರ್ಕೋಲ್ ಕೊಟ್ಟನಾ ಇಲ್ಲ ಆನಿಯನ್ ಫ್ರೈಯೇ ಕೊಟ್ಟನಾ ಅನ್ನೋ ಕಲರ್ ಆಗಿತ್ತು. ಮನುಷ್ಯ ಅಂದಮೇಲೆ ತಪ್ಪಾಗಿ ಆಗತ್ತೆ, ತಪ್ಪು ಮಾಡೋದು ಸಹಜ ಕಡು. ಇವಾಗ ತಿದ್ದಿ ನಡ್ಕೊ, ಸರಿಯಾಗಿ ಮಾಡಿ. ತಿದ್ದಿ ನಡೆಯೋನು ಮನುಜ ಕಡು. ಓಕೆ, ಆಗ್ತಾ ಇದೆ. ಓಕೆ, ಈಗ ನಮಗೆ ಮ್ಯಾರಿನೇಷನಿಗೆ ಬೇಕಾಗಿರೋ ಐಟಮು ಆಗಲೇ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆ, ಆಮೇಲೆ 1 ಕಪ್ಪು ಗಟ್ಟಿ ಮೊಸರು, ಅರಿಶಿನ, ಆಮೇಲೆ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡ್ವಲ್ಲ ಅದು, ಉಪ್ಪು, ಆಮೇಲೆ ಧನಿಯಾ ಪೌಡ್ರು, ಕೊರಿಯಂಡರ್ ಪೌಡ್ರು, ಚಿಲ್ಲಿ ಪೌಡ್ರು ಮತ್ತು ಬಿರಿಯಾನಿ ಮಸಾಲ. ಅದಾದಮೇಲೆ ಕೊತ್ತಂಬರಿ ಮತ್ತು ಪುದೀನ, ಆಮೇಲೆ ಬಿರಿಸ್ಟಾ ಮಾಡಿಟ್ಕೊಂಡಿರೋದು. ಅದಾದಮೇಲೆ ನಾವು 1-2 ಸ್ಪೂನು ಬಿರಿಸ್ಟಾ ಏನು ಕರೆದಿರ್ತೀವಲ್ಲ ಅದ್ರ ಆಯಿಲ್ ಹಾಕಬೇಕಾಗತ್ತೆ. ಸೊ ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ, ಮಾಡಂತೆ. ನಿಮಿಷ. ಆಲೂಗಡ್ಡೆ ಹಾಕ್ಲಾ? ಆಲೂಗಡ್ಡೆ ಬೇಡ ಈಗಲೇ. ಓಕೆ. ಅದಕ್ಕೆ ಗಟ್ಟಿ ಮೊಸರು ಹಾಕೋ. ಫಸ್ಟು ಗಟ್ಟಿ ಮೊಸರು ಹಾಕೊತಾ ಇದ್ದೀನಿ. ಗಟ್ಟಿ ಮೊಸರು ಬೇಕು ಆ್ಯಕ್ಚುಲಿ. ಇದು ಎಷ್ಟು ಹಾಕೊಂತೀವಿ? 1 ಕಪ್ ಹಾಕೊಂತಿದೀವ. 1 ಕಪ್ ರೈಸಿಗೆ 1 ಕಪ್. ಆಕ್ಚುಲಿ ಆಮೇಲೆ ನೀವು ಮಾಡ್ಕೋಬೇಕಾದ್ರೆ, ಕುಕ್ ಮಾಡ್ಕೋಬೇಕಾದ್ರೆ ನೀರು ಹಾಕೋಬಹುದು. ನಾವು ನೀರು ಕಡಿಮೆ ಹಾಕೊಳ್ಳೋಕ್ಕೋಸ್ಕರ ಮೊಸರು ಜಾಸ್ತಿನೇ ಯೂಸ್ ಮಾಡ್ತೀವಿ. ಮೊಸರು ಹಾಕಿದೆ, ಆಮೇಲೆ ಹಾಕದಿಯಲ್ಲ. ಸೊ ಈಗ ಅರಿಶಿನ ಪುಡಿ 1 ಸ್ಪೂನ್ ಹಾಕು. 1 ಚಿಟಿಕೆ. ಚಿಟಿಕೆ ಅಲ್ಲ, 1 ಸ್ಪೂನ್. 1 ಸ್ಪೂನ್ ಇಷ್ಟ? ಅಷ್ಟು. 1 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಆಮೇಲೆ ಗರಂ ಮಸಾಲ ಅಲ್ಲ, ಕೊರಿಯಂಡರ್ ಪೌಡರು. ಇದು 1 ಸ್ಪೂನಾ? 1 ಸ್ಪೂನ್. 1 ಸ್ಪೂನ್ ಪಕ್ಕ ಹಾಕು. ಇದಕ್ಕೆ ಆಗ್ತದೆ, ಎಲ್ಲಿ ಹೊಡೆದು ಬಿಡ್ತು. ರೆಡ್ ಚಿಲ್ಲಿ ಪೌಡ್ರು. ಇದು ಎಷ್ಟು? ರುಚಿಗೆ ತಕ್ಕಷ್ಟು. ನಿಮಗೆ ಜಾಸ್ತಿ ಖಾರ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ. ಓಕೆ, ನೆನಪಿರಲಿ, ನಾವು ಹಸಿಮೆಣಸಿನ್ಕಾಯಿ ಪೇಸ್ಟು ಹಾಕ್ತಾ ಇದೀವಿ. ಸೊ ಹಂಗಾಗಿ ನಾವು 2 ಸ್ಪೂನ್ ಹಾಕ್ತಾ ಇದ್ದೀವಿ. ಇದು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೋಬೇಕು. ನಾನು ಉಪ್ಪು ರುಚಿಗೆ. ಕೈ ಕೊಟ್ಬಿಟ್ಯಾ? ಜಗಳ ಆಗತ್ತೆ. ಅದು ಇಲ್ದಿದ್ರು ಯಾವಾಗಲೂ ಆಗ್ತಾ ಇರತ್ತೆ. ಓಕೆ, ವಾಪಸ್ ಇಟ್ಬಿಡು. ಮೊದಲಿಂದ ಕೊಡು. ಜಗಳ ಮೊದಲೇ ಸಾಕಾಗ್ಬಿಡು ಜೀವನದಲ್ಲಿ. ಉಪ್ಪು ತಗೋ ಅಂತೇಳು. ಉಪ್ಪು ತಗೋ. ಓಕೆ, ಯಾರಿಗೆ ಬೇಕು ಜಗಳ. ಓಕೆ, ಉಪ್ಪು ಎಷ್ಟು ಹಾಕ್ಲಿ? ಉಪ್ಪು ಹಾಕು ರುಚಿಗೆ ತಕ್ಕಷ್ಟು. ಅಂದರೆ ಈಗ ಒಂದು ನೀವು ಏನು ನೆನ್ಪಿಟ್ಕೋಬೇಕಂದ್ರೆ, ಈ ಉಪ್ಪು ಹಾಕುವಾಗ ಆಲ್ಮೋಸ್ಟ್ ಬಿರಿಯಾನಿಗೆ ಎಷ್ಟು ಬೇಕೋ ಜಾಸ್ತಿನೇ ಹಾಕಬೇಕು. 1-2 ಸ್ಪೂನ್ ಹಾಕ್ತಾ ಇದ್ದೀನಿ. ಓಕೆನಾ? ಯಾಕಂದ್ರೆ ಆಲೂಗಡ್ಡೆ ಸ್ವಲ್ಪ ಜಾಸ್ತಿ ಇದು ಉಪ್ಪು ಹಿಡಿಯುತ್ತೆ. ಆಮೇಲೆ ಇದು ಬರೀ ಮ್ಯಾರಿನೇಟಿಂಗ್ ಇಟ್ಕೊಬೇಡಿ, ನೀವು ಬಿರಿಯಾನಿ ಲೆಕ್ಕದಲ್ಲಿ ಇಟ್ಕೊಂಡು ಹಾಕಬೇಕು. ನಾನು 2.5 ಸ್ಪೂನ್ ಹಾಕ್ತಾ ಇದ್ದೀನಿ. ಇದು ಬರೀ ಆಲೂಗಡ್ಡೆಗೆ ಅಷ್ಟೇ ಅಲ್ಲ, ರೈಸಿಗೂ ಸೇರ್ಸ್ ಹಾಕ್ತಾ ಇರೋದು. ಇದು ಒಂಥರ ಚಿತ್ರಾನ್ನ ಗೊಜ್ಜ್ತಾರ. ನೆನಪಿರಲಿ. ನನಗೆ ಎಲ್ಲಿ ಇನ್ನೂ ಜಾಸ್ತಿ ಉಪ್ಪು ಹಾಕ್ಬಿಡ್ತೀವಿ ಅಂತ ಹೆದರಿಕೆ ಆಗ್ಬಿಟ್ಟಿತ್ತು. ನೆಕ್ಸ್ಟ್, ಸೊ ಈಗ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕೋ. ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕ್ತೀನಿ. ಫುಲ್ ಹಾಕ್ಲಾ? ಅದು ಫುಲ್ ಹಾಕು. ಓಕೆ, ನಾವೇನೋ 3 ಹಸಿಮೆಣಸಿನ್ಕಾಯಿ ಕಟ್ ಮಾಡಿದ್ವಿ, ಅದನ್ನು ಹಾಕ್ತಾ ಇದೀನಿ. ಸೊ ಅದೇ ನಮ್ಮಲ್ಲಿ ಸ್ವಲ್ಪ ಖಾರ ಜಾಸ್ತಿ ಮೇಡಮು, ನೀವು ನೋಡ್ಕೊಂಡು ಹಾಕಿ. ಸಾಕು. ವೇಸ್ಟ್ ಆಗುತ್ತೆ. ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅದು 1 ಸ್ಪೂನಷ್ಟು ಹಾಕಿ, ಅಂದರೆ ಸ್ವಲ್ಪ ಜಾಸ್ತಿನೇ. ಸಾಕು. ಇದೆಲ್ಲ ಆದಮೇಲೆ ಬಿರಿಯಾನಿ ಮಸಾಲ ಕೈಯಲ್ಲಿ ತಗೋಬೋದಲ್ಲ. ಬಿರಿಯಾನಿ ಪೌಡರ್ಗೆ ಏನು ಶಾಸ್ತ್ರ ಇಲ್ಲ. ಸೊ ಕಣ್ಣಲ್ಲಿ ಹಾಕು. 2 ಸ್ಪೂನಷ್ಟು ಹಾಕು. ನಿಂದು ಇದನ್ನು ಚೆಕ್ ಮಾಡ್ತೀನಿ ಇವತ್ತು, ಮೆಜರಿಂಗ್ ಸ್ಕಿಲ್ ಎಷ್ಟಿದೆ ಅಂತ. ಇಲ್ಲ, ಎಸ್, ಇನ್ನೊಂಚೂರು. ನೀನು ಸ್ಪೂನ್ ಕೊಟ್ರೆ ಮಾತ್ರ ಸ್ಪೂನಲ್ಲಿ ಹಾಕೋದಲ್ಲ, ಹಾಗೆ ತಲೆಯಲ್ಲಿ ಗೊತ್ತಿರಬೇಕು ಎಷ್ಟು ಹಾಕಬೇಕು ಅಂತ ಹೇಳ್ಬೋದು. ತುಂಬ ಮಾತಾಡ್ತಿದ್ದಾಳೆ ಅಂತ ಅನ್ಸ್ತದೆ. ನೆಕ್ಸ್ಟ್. ಸೊ ಇಷ್ಟೆಲ್ಲ ಆದಮೇಲೆ ಕೊತ್ತಂಬರಿ ಸ್ವಲ್ಪ, ಅಂದರೆ ಅದ್ರಲ್ಲಿ ಸ್ವಲ್ಪ ಸಾಕು ಅಷ್ಟು. ಅಂದ್ರೆ ಇನ್ನೂ ಸ್ವಲ್ಪ ಕೊತ್ತಂಬರಿ ನಾವು ಆಗ್ಲೇ ಏನ್ ದೊಡ್ಡ ಒಂದು ಹಿಡಿ ತಗೊಂಡಿದ್ವಲ್ಲ, ಅದರಲ್ಲಿ ಅರ್ಧ ಇದಕ್ಕೆ, ಅರ್ಧ ಕೊನೆಗೆ. ಅದು ಅರ್ಧ ಪುದೀನ. ನೆಕ್ಸ್ಟ್. ಸೊ ಈಗ ಆಲೂಗೆಡ್ಡೆನ ಅದನ್ನ ಕೊನೆಗೆ ಹಾಕ್ತೀವಿ. ಆಲೂಗೆಡ್ಡೆನ ಫೋರ್ಕಲ್ಲಿ ಚುಚ್ಕೋಬೇಕು. ವಯಸ್ಸು ಅದು ಎಲ್ಲ ಮಸಾಲೆ ಅದ್ರೊಳಗೆ ಹೋಗಿ ಕುತ್ಕೊಳ್ಳುತ್ತೆ. ಅದಕ್ಕೆ ಆಕ್ಚುಲಿ ನಾನು ಮೊದಲು ಮಾಡ್ತಾ ಇರಲಿಲ್ಲ. ನನ್ನ ತಂಗಿ ಟ್ರೈ ಮಾಡಿ ನನ್ನ ತಂಗಿ ಹೇಳ್ಕೊಟ್ಲು.
ಫೋರ್ಕಲ್ಲಿ ಚುಚ್ಚಿ ಹಾಕು ಅಂತ. ಸೊ Shall we ಇವಾಗ do it? ಶ್ರವಣ್ ಚುಚ್ಚಿ ಹಾಕ್ತಾನೆ. ನಂಗೆ ಇನ್ನೊಂದು ಫೋರ್ಕ್ ಕೊಡು, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಈ ಫಸ್ಟ್ ತೋರಿಸ್ಬಿಡು. ಸೊ ಏನೂ ಇಲ್ಲ, ಇಷ್ಟೇ ಒಂದು 4 ಕಡೆ. ಅಯ್ಯೋಯ್ಯೋ ಬ್ರಹ್ಮವಿದ್ಯೆ. ಅಯ್ಯ ನಿಮ್ಮ ಅಜ್ಜಿ ಬೇಡವಾ? ಸರಿ, ಚುಚ್ಚಕ್ಕೆ ನಮಗೆ ಹೇಳ್ಕೊಡ್ಬೇಕಾ? ಮತ್ತೆ ಹೇಳ್ಕೊಡು ಅಂತ ಯಾಕೆ ಹೇಳ್ದೆ? ನಾವು ಯಾವ್ದು ಡೈರೆಕ್ಟ್ ಆಗಿ ಚುಚ್ತೀವಮ್ಮ, ಹಿಂದ್ಗಡೆಯಿಂದ ಚುಚ್ಚಲ್ಲ. ಗೊತ್ತು. ಫಸ್ಟ್ ಇದನ್ನ ಸೌಜನ್ಯ ಅಂತ ನೆನೆಸ್ಕೊಂಡು ಚುಚ್ತೀನಿ. ಸೌಜನ್ಯ ಎಷ್ಟು ಕಾಟ ಕೊಡ್ತೀನಿ ಅಜ್ಜಿ ನನಗೆ. ನೀನು ಕೊಡ್ತಿರೋ ಎಕ್ಸ್ಪ್ರೆಷನ್ ನೋಡಿದ್ರೆ ಏನೋ ಗನಂದಾರಿ ಕೆಲಸ ಮಾಡ್ತಿದ್ಯಾ ಅನ್ನೋ ಕೊಡ್ತೀಯ. ಆಯ್ತಾ ಬೀಟಿಂಗ್ ಮಾಡಿ? ಓಕೆ, ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಬೀಟಿಂಗ್ ಮಾಡಿ ಅಂತ ಅಂದರೆ ಎಲ್ಲ ಮಿಕ್ಸ್ ಆಗಿದೆಯಾ ಅಂತ ನೀನು ನೋಡಬೇಕು. ನಮ್ಮ ಇಲ್ಲಿ ಮಿಕ್ಸ್ ಅಂತ ಹೇಳ್ತಾರೆ, ಇವಳೇನೋ ಬೀಟಿಂಗ್ ಅಂತ ಯಾವುದೋ. ಬೀಟಿಂಗ್ ಅಂತ ಅಂದರೆ ಹಂಗೆ ಹೇಳಿದ್ದಲ್ಲ, ಅದು ಆ್ಯಕ್ಚುಲಿ ನಾವು ದೋಸೆ ಇಟ್ಟಿಂಗ್ ಮಾಡ್ತಿರ್ತೀವಿ. ಅಯ್ಯೋ ಬಿಟ್ಬಿಡು, ಇಲ್ಲ ಕಣೋ ಹಂಗೆಲ್ಲ ಮಾಡಬೇಡ. ಓಕೆ, ಮಾಡಿದ್ಯಾ? ಮಾಡಿದೆ. ಟೇಸ್ಟ್ ನೋಡಿ. ನನಗೆ ಮಾಡಕ್ಕೆ ಬರಲಿಲ್ಲ. ಡನ್ ಆಗಿದೆ. ನೀವು ಸ್ವಲ್ಪ ನೋಡ್ಬಿಡು. ಕರೆಕ್ಟಾಗಿದೆ, ಪರ್ಫೆಕ್ಟ್ ಆಗಿದೆ. ಓಕೆ, ಇದು ರೆಡಿ ಆಗಿದೆ. ಇದಕ್ಕೀಗ ಆಲೂಗಡ್ಡೆ ಹಾಕ್ತಾ ಇದ್ದೀವಿ. ಸೊ ಆಲೂಗಡ್ಡೆ ಹಾಕು. ಹಾಕದಾ? ಫುಲ್ ಹಾಕು. ಎಲ್ಲ ಹಾಕದಾ? ಚುಚ್ಚಿದ್ವಲ್ಲ, ಎಲ್ಲ ಆಲೂಗಡ್ಡೆ ಹಾಕ್ತಾ ಇದ್ದೀವಿ. ಈಗ ಅದನ್ನ ನಾನು ಮಾಡ್ತೀನಿ. ಅದನ್ನ ಒಂದು ಮುಷ್ಟಿಯಷ್ಟು ತಗೊಂಡು ಕ್ರಶ್ ಥರ ಮಾಡಿ ಹಾಕು. ಅಯ್ಯಯ್ಯೋ ಫುಲ್ ಮಾಡಬೇಡ. ಓಕೆ, ಹಂಗಾ? ಮತ್ತೆ ಮುಂದಕ್ಕೆ ಅಲ್ಲಿ ಯೂಸ್ ಮಾಡ್ಕೋತೀನಿ ಅಂದರೆ ಫುಲ್ ಕ್ರಶ್ ಆಗುತ್ತಲ್ಲ. ಸಾಕು, ಇನ್ನೊಂದು ಚೂರು ಹಾಕು. ಸ್ವಲ್ಪ ಹಾಕ್ಲಾ? ಸಾಕು. ಇದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ನಾವು ಉಪಯೋಗಿಸಿದ್ವಲ್ಲ ಅದೇ ಬಿರಿಸ್ಟಾ ಮಾಡೋಕ್ಕೆ ಆಯಿಲ್ ಏನು ತೊಗೊಂಡಿದ್ವಲ್ಲ. ಎಷ್ಟು ಹಾಕ್ತೀಯಾ? ಸೊ ಆ್ಯಕ್ಚುಲಿ ಒಂದು 3 ಸ್ಪೂನಷ್ಟು ತೊಗೋಬೇಕು. ಸೊ ನಾನು ಇದರಲ್ಲೇ ಒಂದ್ಸತಿ ಒಂದು ಸೌಟಲ್ಲಿ ತೊಗೊಂಡ್ಬಿಡ್ತೀನಿ. ಸಾಕ? ಆಗ ಮ್ಯಾರಿನೇಷನ್ ಮುಗೀತು. ಇದನ್ನ ಎಷ್ಟು ಇಡಬೇಕು ಸೋಜು? ಇಡ್ಬೇಕು. ಆ್ಯಕ್ಚುಲಿ ಎಷ್ಟಿಟ್ರು ಒಳ್ಳೇದೇ. ನಾವು ಒಂದು 1 ಅವರ್ ಅಂತೂ ಇಡೋಣ. ರಾತ್ರಿನೇ ಮಾಡಿ ಬೆಳಿಗ್ಗೆನೂ ರೇಟ್. ಆ್ಯಕ್ಚುಲಿ ಇದೇ ಸ್ವಲ್ಪ ಟೈಮ್ ತೊಗೊಳೋದು. ಆಮೇಲೆಲ್ಲ ಪ್ರೊಸೆಸ್ ಆಮೇಲೆ ದಮ್ ಕಟ್ಟೋದು ಅವೆಲ್ಲ ಸ್ವಲ್ಪ ಆಗುತ್ತೆ. ಇದಾಗ್ಬಿಟ್ರೆ ಎಲ್ಲ ಕೆಲಸ ಈಸಿ. ಸೊ ರಾತ್ರಿನೂ ಮಾಡ್ಕೊಂಡು ಬೆಳಿಗ್ಗೆನೂ ಉಪಯೋಗಿಸ್ಬೋದಲ್ಲ. ಫ್ರಿಜ್ಜಲ್ಲಿ ಇಟ್ಕೊಂಡು ಮಾಡ್ಬೋದು. ಫ್ರಿಜ್ಜಲ್ಲಿ ಇಡಬೇಕು ಅಂದರೆ ಮೊಸರು ಹುಳಿ ಬಂದ್ಬಿಡುತ್ತೆ. ಸೊ ಇವಾಗೇನು ಮೊಸರು ಅಂದರೆ ಫ್ರಿಜ್ಜಲ್ಲಿ ಇಡೋದು ಬೇಡ ಇವಾಗ ಮಾಡಬೇಕಾದ್ರೆ. ಸೊ ಇನ್ ಕೇಸ್ ನೀವು ರಾತ್ರಿನೇ ಮಾಡ್ತೀರಾ ಆದರೆ ಮ್ಯಾರಿನೇಟು ಫ್ರಿಜ್ಜಲ್ಲಿ 1.5 ಗಂಟೆ ಹಂಗೆ ಇಡ್ತೀವಿ. ಸೊ ಮ್ಯಾರಿನೇಷನ್ ರೆಡಿ ಆಗಿದೆಯಲ್ಲ. ನೆಕ್ಸ್ಟ್ ಪ್ರೊಸೀಜರ್ ಏನಮ್ಮ? ಸೊ ಅನ್ನ ಬೇಯಕ್ಕೆ ಇಟ್ಕೊಂಡ್ಬಿಡೋಣ. ಓಕೆ, ಅನ್ನ ಬೇಡ್ಕೊಳ್ಳೋಣ. ಸೊ ಅನ್ನ ಬೇಯಕ್ಕೂ ಮುಂಚೆ ಚೆನ್ನಾಗಿ ಇದನ್ನ ನೀರನ್ನ ಕುದಿಸ್ಕೋಬೇಕು. ಸ್ಪೈಸಸ್ ಎಲ್ಲ ಹಾಕಿ. ಸ್ಪೈಸಸ್ ತೋರಿಸ್ತೀನಿ. ಪಲಾವ್ ಎಲೆ, ಹಸಿಮೆಣಸಿನ್ಕಾಯಿ, ಮತ್ತು ಚಕ್ರ ಮೊಗ್ಗು, ಜೀರಿಗೆ, ಮತ್ತು ಇದೇನಿದು ಏನಂತ ಅದಕ್ಕೆ ಸಿನಮನ್, ಚಕ್ಕೆ, ಏಲಕ್ಕಿ, ಲವಂಗ, ಪೆಪ್ಪರ್ ಇಷ್ಟು ಹಾಕ್ತಾ ಇದ್ದೀವಿ. ನೋಡ್ಕೊಂಬಿಡಿ. ಸೊ ಇದೆಲ್ಲ ಸ್ಪೈಸಸ್ಸು ಇವಾಗ ಹಾಕ್ಕೊಂಡಲ್ಲ. ಜೀರಿಗೆ, ಏಲಕ್ಕಿ, ಸ್ಟಾರು, ಆಮೇಲೆ ಪೆಪ್ಪರು, ಚಕ್ಕೆ, ಲವಂಗ, ಪಲಾವ್ ಎಲೆ. ಸೊ ಆಮೇಲೆ ಲೆಮನ್ನ ಏನು ಮಾಡಬೇಕು ಅಂತಂದರೆ ಫುಲ್ಲು ಈ ಥರ ಪೀಸ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಸ್ಕ್ವೀಸ್ ಮಾಡ್ಕೊಂಬಿಡು ಫಸ್ಟು. ಓಕೆ. ಅಷ್ಟು ಸ್ಕ್ವೀಸ್ ಮಾಡಿಕೊಂಡು ಇದನ್ನ ಪೀಸ್ನ ಅಲ್ಲೇ ಬಿಡಬೇಕು. ಆ ಸ್ವಾದ ಬರಬೇಕು ಅದಕ್ಕೆ. ಓಕೆ. ಸೊ ಫಸ್ಟ್ ಹಿಂಡ್ಕೊಂಬಿಡೋದು. ಹಿಂಡ್ಕೊಂಡು ಫುಲ್ ಹಾಕಿದ್ರೆ ಸಾಕು. ಒಂದು ಫ್ಲೇವರ್ ಬರುತ್ತಲ್ಲ. ಸಾಕು. ಇದು ದೊಡ್ಡದಿರೋದ್ರಿಂದ ಇಷ್ಟು ಸಾಕು. ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳೋಣ. ಸೊ ದಟ್ ಅನ್ನಕ್ಕೆ ಇರಬೇಕು ಅಂತ ಹೇಳಿ ಇಷ್ಟು ಹಾಕೋತಾ ಇದ್ದೀನಿ. 1 ಸ್ಪೂನ್ ಅಷ್ಟು, 1 ಫುಲ್ ಸ್ಪೂನ್ ಅಷ್ಟು. ಸದ್ಯಕ್ಕೆ ಸಾಕು. ಆಮೇಲೆ ನೋಡೋಣ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಆಮೇಲೆ ನಾವು ಅಕ್ಕಿ ಆ್ಯಡ್ ಮಾಡಬೇಕು. ಸೊ ನೆಕ್ಸ್ಟ್ ನಾವೇನು ಮಾಡ್ಕೊಂಬಿಡೋಣ ಅಂದ್ರೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋದನ್ನ ಒಂದ್ಸತಿ ಬಾಯ್ಲ್ ಮಾಡ್ಕೋಬೇಕು. ಅದನ್ನ ಹಸಿ ವಾಸನೆ ಹೋಗಿಸ್ಕೋಬೇಕು. ಸೊ ಅದನ್ನ ಮಾಡೋಣ. ನೆಕ್ಸ್ಟು ಇದನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋದನ್ನ ಮಸಾಲ ಬಿಸಿ ಮಾಡ್ಕೊಂಬಿಡೋಣ. ಅಂದರೆ ಹಸಿ ವಾಸನೆ ಹೋಗಿಸ್ಕೊಳ್ಳೋ ತನಕ. ಅದಕ್ಕೆ ಕುಕ್ಕರಲ್ಲಿ ಏನಿದೆ? ಕುಕ್ಕರಲ್ಲಿ ಏನೂ ಇಲ್ಲ ಸದ್ಯಕ್ಕೆ. ಈಗ ಒಂದು 2 to 3 ಸ್ಪೂನ್ಸ್ ಅಷ್ಟು ಆಯಿಲ್. ಇದು ಒಂದು 3 ಸ್ಪೂನ್ಸ್ ಆಗತ್ತೆ. ಅದು ಸ್ವಲ್ಪ ಆಯಿಲ್ ಜಾಸ್ತಿ ಬೇಕು ಅನ್ಸುತ್ತೆ. ಆಯಿಲ್ ಜಾಸ್ತಿ ಯಾಕಂದ್ರೆ ನಾವು ಏನಂತ ನೀರು ಜಾಸ್ತಿ ಹಾಕ್ದಲೇ ಇರೋದ್ರಿಂದ
ಇದು ತಳ ಕಟ್ಬಿಡತ್ತೆ, ಬಿಸಿಯಾಗಿ ಸೀದಂಗೆ ಆಗ್ಬಿಡತ್ತೆ. ಅದಕ್ಕೆ ಇಷ್ಟು ಆಯಿಲ್. ಓಕೆ. ಆದರೆ ನಾವು ಬಿರಿಸ್ಟ ಏನು ಮಾಡ್ಕೊಂಡಿರ್ತೀವಲ್ಲ ಆ ಆಯಿಲೇ ಯೂಸ್ ಮಾಡಿ. ಸ್ವಲ್ಪ ಆಯಿಲ್ ಬಿಸಿ ಆದ ತಕ್ಷಣ ಇದನ್ನೆಲ್ಲ ಫುಲ್ಲು ಡಂಪ್ ಮಾಡಿಬಿಡೋಣ ಇದಕ್ಕೆ. ಇದು ಆಕ್ಚುಲಿ ಒಂದು 10 ನಿಮಿಷನಾದ್ರೂ ಬಿಡಬೇಕು, ಯಾಕಂದ್ರೆ ಆಲೂಗೆಡ್ಡೆ ಇರತ್ತಲ್ಲ ಅದು ಚೆನ್ನಾಗಿ ಬೇಯಬೇಕು. ಇದರೊಳಗೆ ಮೊಸರೊಳಗಡೆ ಹೌದು, ಎಣ್ಣೆ ಮತ್ತೆ ಮೊಸರು. ನಿನಗೆ ಬೇಕು ಅನ್ಸಿದ್ರೆ, ಇಲ್ಲಪ್ಪ ನಿಮ್ ಮ್ಯಾರಿನೇಷನ್ ತುಂಬಾ ಗಟ್ಟಿಯಾಗಿದೆ ಅಂದ್ರೆ ಸ್ವಲ್ಪ ನೀರ್ ಆಡ್ ಮಾಡ್ಕೋಬಹುದು. ನೀರು ಕೂಡ ನೀವು ಬಿಸಿನೀರೇ ಹಾಕೋಬೇಕು, ತಣ್ಣೀರ್ ಹಾಕೋಬಾರ್ದು. ಸ್ವಲ್ಪ ಇದು ಕೊತ್ತ ಕೊತ್ತ ಕುದಿತಿರೋ, ತುಂಬಾ ಕಡಿಮೆ, ಯಾಕಂದ್ರೆ ಆಮೇಲೆ ಮಿಲ ಫುಲ್ ಮೆತ್ತಗೆ ಆಗ್ಬಿಡತ್ತೆ. ಉದ್ರುದ್ರು ಬೇಕು ಅಂತ ಅಂದ್ರೆ ಸೊ ನಾವು ಬಿಸಿ ನೀರ್ನ ಒಂದು ಅರ್ಧ ಲೋಟದಷ್ಟು ಬೇಕಂದ್ರೆ ನಿಮ್ದು. ನಾನು ಸ್ವಲ್ಪ ಇವಾಗ ನೀರೇ ಆಗಿದೆ, ಗಟ್ಟಿ ಏನಾಗಿಲ್ಲ. ನಾನು ಕೊನೆ ಮೂಮೆಂಟಲ್ಲಿ ಬೇಕಂದ್ರೆ ಮಾತ್ರ ನೀರು ಹಾಕೋತೀನಿ, ಇಲ್ಲಾಂದ್ರೆ ಹಾಕೊಳಕ್ ಹೋಗಲ್ಲ. ನಾವಾಗ್ಲೇ ನೆನ್ಸಿಟ್ಕೊಂಡಿದ್ವಲ್ಲ ಶ್ರವಣ ಅಕ್ಕಿನ, ಅದನ್ನ ಇವಾಗ ಈ ತರ ಕುದಿಯಕ್ ಸ್ಟಾರ್ಟ್ ಆಗತ್ತೆ, ಅವಾಗ ಹಾಕ್ಬೇಕಾಗತ್ತೆ. ಓಕೆ. ಸೊ ನಾನೆಲ್ಲ ಹಾಕ್ತೀನಿ ಈಗ. ಹಾಕಿ ಒಂದು 80% ಬೇಯೋ ತನಕ ಬಿಡಬೇಕು. ಇದನ್ನ ಸಾಫ್ಟ್ ಆಗಿ ಹಾಕೋಬೇಕು. ಕಚ 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 ಹಾಕೊಂಡು ಅನ್ನ ಮುರಿಯಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ಇದು ಸೋಕ್ ಆಗ್ಬಿಟ್ಟಿರತ್ತಲ್ಲ, ಬೇಗ ಮುರಿದೋಗ್ಬಿಡುತ್ತೆ. ಆಮೇಲೆ ಕೈ ಆಡಿಸ್ಬೇಕಾದ್ರೂ ಅಷ್ಟೇ ನಿಧಾನಕ್ಕೆ. ಸೊ ಈಗ ಅನ್ನ ಆಗಿದೆ. ಈ ಏನ್ ಸ್ಪೈಸಸ್ ಹಾಕಿದ್ವಲ್ಲ, ಈ ಪೆಪ್ಪರ್ ಎಲ್ಲ ಓಕೆ, ಈ ಲವಂಗನೂ ಓಕೆ, ಈ ಏಲಕ್ಕಿ ಎಲ್ಲ ಏನಿರುತ್ತಲ್ಲ, ಏಲಕ್ಕಿ ನಿಂಬೆಹಣ್ಣೆಲ್ಲ ಅದ್ ತೆಕ್ಕೊಂಡ್ಬಿಡೋಣ. ಓಕೆ. ಈಗ ರೈಸ್ ಕುಕ್ ಆಗಿದೆ, ಆಮೇಲೆ ಏನದು ಗ್ರೇವಿ ರೆಡಿ ಆಗಿದೆ. ದಮ್ ಕಟ್ಸೋ ಪ್ರೊಸೆಸ್ ಇದು ಒಂದು ಆಲ್ಮೋಸ್ಟ್ 25 ನಿಮಿಷ. 25 ನಿಮಿಷ ಕುಕ್ ಮಾಡಕ್ಕೆ, ಆಮೇಲೆ ನಾವು ತಿನ್ನಕ್ ಬಿಡಕ್ಕೆ ಒಂದೊಂದು 20 ನಿಮಿಷ, ಹತ್ರ 1 ಅವರ್ ಅನ್ಕೊಳ್ಳಿ. 1 ಅವರ್. ಅದೇ ನೀವು ಬರೀ ಭಾನುವಾರ ಅಷ್ಟೇ ಮಾಡಕ್ಕಾಗೋದಿಲ್ಲ. ಸೊ ಯಾವಾಗ್ಲೂ ತಳ ದಪ್ಪ ಇರೋಂಥದ್ದು ಒಂದು ಫ್ರೈ ಪ್ಯಾನ್ ತರದ್ದು ಇದು ಹಂಚು ತಗೊಳ್ಳಿ. ಹಚ್ಬಿಟ್ಟು ಸಣ್ಣ ಫ್ಲೇಮಲ್ಲಿ ಫಸ್ಟ್ ಇಟ್ಕೊಂಬಿಡಿ. ಅದನ್ನ ಹಾಕಕ್ಕೂ ಮುಂಚೆ ಸಣ್ಣ ಫ್ಲೇಮ್, ಫುಲ್ ಸಣ್ಣ ಫ್ಲೇಮು. ಓಕೆ. ಅಷ್ಟೇನಾ? ಹರಡು. ಓಕೆ. ಸೊ ಒಂದು ರೌಂಡ್ ಹಾಕಿದೀವಾ? ಸೊ ಈಗ ಸಾಕು. ನೆಕ್ಸ್ಟ್ ಈಗ ಬಿರಿಸ್ಟ ಫುಲ್ ಉದುರಿಸು, 1 ಲೇಯರು, ಆಮೇಲೆ ಕೊತ್ತಂಬರಿ ಪುದೀನ. ಓಕೆ. ಫುಲ್ ಹಾಕ್ಬಿಡೋದಾ? ಫುಲ್ ಅಲ್ಲ, ಸ್ವಲ್ಪ ಸ್ವಲ್ಪ ಉದುರಿಸ್ಬೇಕು, ಹರಡಬೇಕು. ಓಕೆನಾ? ಗುಡ್. ನೆಕ್ಸ್ಟ್ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಸಾಕು. ಓಕೆ, ಡನ್. ಈಗ ಮತ್ತೆ ನೆಕ್ಸ್ಟ್ ಲೇಯರ್ ಆಫ್ ಅಕ್ಕಿ. ನೆಕ್ಸ್ಟ್ ಇನ್ನೊಂದು ಲೇಯರ್ ಹಾಕು. ರಿಪೀಟ್ ಒಂದೇ, ಅದು ಸೇಮ್ ಹಾಗೆ. ಅದು ಲಾಸ್ಟ್ ಲೇಯರ್ ಇಟ್ಕೋ, ಕೈಲಿರೋಷ್ಟು ಸಾಕು. ಸಾಕು. ಈಗ ಸೇಮ್ ಅದೇ ಥರ ರಿಪೀಟ್ ಮಾಡು. 3 ಲೇಯರ್ಸ್ ಮಾಡೋಣ. ಸಾಕು. ಓಕೆ, ಡನ್. ಈಗ ಮತ್ತೆ ಲಾಸ್ಟ್ ಮತ್ತೆ ಇನ್ನೊಂದು ಲೇಯರ್ ರೈಸ್. ಫುಲ್ ರೈಸ್ ಹರಡ್ಕೊಂಬಿಡು. ಹಾಲಿಗೆ ಒಂದಿಷ್ಟು ಕೇಸರಿನ ನೆನೆ ಹಾಕಿದ್ವಿ. ಸೊ ಕೆಲವರು ಯೂಶಲಿ ಕಲರ್ಸ್ ಯೂಸ್ ಮಾಡ್ತಾರೆ. ನಾವು ಕಲರ್ ಯೂಸ್ ಮಾಡೋದು ಬೇಡ ಅಂತ ಬಿಸಿ ಹಾಲಿಗೆ ಒಂದು 3 ಸ್ಪೂನ್ ಅಷ್ಟು ಬಿಸಿ ಹಾಲಿಗೆ ಸ್ವಲ್ಪ ಕೇಸರಿ ಹಾಕಿಟ್ಕೊಂಡಿದ್ವಿ. ಅದನ್ನ ಇವಾಗ ಹಾಕ್ತಾನೆ, ಸುತ್ತಿಗೂ ಹಾಕು ಅಷ್ಟೇ. ಈಗ ಲಾಸ್ಟಿಗೆ ತುಪ್ಪ ಹಾಕ್ಬೇಕು, 1-2 ಸ್ಪೂನ್ ಅಷ್ಟು ಸುತ್ತಿಗೂ ಹಾಕು. ಇದನ್ನ ಆಕ್ಚುಲಿ ಒದ್ದೆ ಬಟ್ಟೆ ಮಾಡ್ಕೊಂಡು ಕ್ಲೋಸ್ ಮಾಡ್ಬೇಕು. ಯೂಶಲಿ ಎಲ್ಲರೂ ಹಿಟ್ ಮಾಡಿ ದಮ್ ಕಟ್ಟಿಸ್ತಾರೆ, ಹಿಟ್ಟು ಸುತ್ತಬಿಟ್ಟು. ಸೊ ನಾವು ಅಷ್ಟೆಲ್ಲ ಪ್ರೊಸೀಜರ್ ಮಾಡಲ್ಲ. ಏನೂ ಇಲ್ಲ, ಎರಡಕ್ಕೂ ಕವರ್ ಆಗಂಗೆ, ಸುತ್ತಲೂ ಕವರ್ ಆಗಂಗೆ. ಐ ಮೀನ್ ಕೆಳಗಡೆ ಪ್ಲೇಟ್, ಮೇಲ್ಗಡೆ ಪ್ಲೇಟು ಮತ್ತೆ ಪಾತ್ರೆ ನಾನು ಇಡ್ತಾ. ಈಗ ಇದ್ರ ಮೇಲೆ ಭಾರವಾಗಿರೋ ವಸ್ತುಗಳು ಇಡಬೇಕು. ನಮ್ಮಲ್ಲಿರೋ ಪಾತ್ರೆನೆಲ್ಲ ಇಡ್ತಾ ಇದೀವಿ. ಇದೆಲ್ಲ ಸೌಜನ್ಯ ಹೊಡೆಯೋದು ನನಗೆ. ಓಕೆ. ಈಗ ಇಲ್ಲಿಂದ 15 ಮಿನಿಟ್ಸ್ ಲೋ ಫ್ಲೇಮ್, ಹೈ ಫ್ಲೇಮ್. ಹೈ ಫ್ಲೇಮ್. ಓಕೆ. ಸೊ ಹೈ ಫ್ಲೇಮಿಗೆ ಟರ್ನ್ ಮಾಡಿದೀವಿ. 15 ನಿಮಿಷ ಆದ್ಮೇಲೆ 10 ಮಿನಿಟ್ಸ್ ಲೋ ಫ್ಲೇಮಿಗೆ ಇಡೋಣ. 15 ಮಿನಿಟ್ಸ್ ಹೈ ಫ್ಲೇಮ್, ಆಮೇಲೆ ಲೋ ಫ್ಲೇಮ್. ಎಷ್ಟು? 10 ಮಿನಿಟ್ಸ್. ಅದಾದ್ಮೇಲೆ ಒಂದು 20 ನಿಮಿಷ ಮಿನಿಮಮ್ ಬಿಡಬೇಕು ನಾವು ತಿನ್ನಕ್ಕೆ ಅಷ್ಟೇ. ಸೊ ಆಲ್ಮೋಸ್ಟ್ ಇನ್ನೊಂದು ಅವರ್ ಅನ್ಕೊಳ್ಳಿ. ಆಮೇಲೆ ಫೈನಲಿ
ಆರಿಸಿ ಒಂದು 20 ನಿಮಿಷ ಕಾದು ಎಲ್ಲ ಆಗಿದೆ. ನಮ್ಮ ಹೊಟ್ಟೆನೂ ಅಷ್ಟೇ ಹಸುವಾಗಿದೆ. ಈಗ ಇಲ್ಲ ಒಂದೊಂದೇ ತೆಗಿಯಮ್ಮ. ಪಾತ್ರೆಗಳನ್ನು ತೆಗೆದು ಇದು ಬಿಸಿಯಾಗಿ ಹೋಗ್ಬಿಟ್ಟಿದೆ. ಒಬ್ವಿಯಸ್ಲಿ ಕಂಡಕ್ಷನ್ ಅಂತಾರೆ ಅದಕ್ಕೆ ಸೈನ್ಸಲ್ಲಿ. ರೆಡಿ. ಓಕೆ, ನೋಡು ಈ ಥರ ಲೇಯರ್ ಆಗಿದೆ. ಕಾಣಿಸ್ತಿದೆಯಾ? ಸೊ ಯೂಶಲಿ ಇದನ್ನು ಹೆಂಗೆ ಅಂದರೆ ಸರ್ವ್ ಮಾಡಿಬಿಡೋಣ. ಓಕೆ. ಲೇಯರ್ ಜಸ್ಟ್ ಲೈಕ್ ಬಿರಿಯಾನಿ ಆರ್ಡರ್ ಮಾಡ್ತೀವಲ್ಲ ಹಾಗೆ. ಕೆಡೆ ಫುಲ್ಲು ಇದಿರತ್ತೆ, ಕೆಳಗಡೆ ಈ ಥರ ಮಸಾಲೆ ಇರುತ್ತೆ. ಆಗಿದೆ. ಚೆನ್ನಾಗಿದಲ್ಲ ಶ್ರಮ್. ಸಗದಾಯ. ನೀವು ಮನೇಲಿ ಟ್ರೈ ಮಾಡಿ. ಕೆಡೆ ಫುಲ್ ಮಸಾಲೆ, ಮೇಡೆ ಫುಲ್ಲು ರೈಸು. ನೀವು ಲೇಯರ್ ಹಾಕೋಬೇಕಾದ್ರೆ ನೀವು ಕಳಿಸ್ಬಿಡ್ಬಿಡಿ ಅದನ್ನ, ಹಂಗೆ ಇಟ್ಕೊಂಡಿರಿ ಅಲ್ವಾ. ಇದು ಆ್ಯಕ್ಚುಲಿ ದೊಡ್ಡದು ಆಲೂಗಡ್ಡೆ ಹಾಕಿದ್ದೆ ಇದಕ್ಕೆ. ಆಮೇಲೆ ಎಷ್ಟು 3-4 ಸಲ ಫ್ಲಾಪ್ ಆಗಿ ಆಮೇಲೆ ಅನ್ನ ಫುಲ್ ಪಿತಿ ಆಗ್ತಿತ್ತು. ಕಲ್ತು ಆಗಿರೋದು ಇವಾಗ ಆಲ್ಮೋಸ್ಟ್ ಸಕ್ಸಸ್ಫುಲ್ ಆಗತ್ತಾ. ಗುಡ್. ಈ ವಿಡಿಯೋ ಅಷ್ಟೊತ್ತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೀವು ಮಾಡ್ಕೊಂಡು ತಿನ್ನಿ ಅಷ್ಟೇ.